ಹರ ಹರ ಮಹಾದೇವ್. ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ? ಎಲ್ಲಾರು ಮಸ್ತ್ ಅದ್ರಿ ಅಂತ ತಿಳ್ಕೊತೀನಿ. ಮಹಾಶಿವರಾತ್ರಿ ಅಂದ್ರ ನಮಗ ನೆನಪಾಗೋದು ಹುಬ್ಳಿ ಸಿದ್ದಾರೂಢ ಅಜ್ಜಾರ್ದ ಜಾತ್ರೆ. ಹಂಗಂದ್ರ ಮಠನ ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ರಿ ಅಂತ ನಾ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ, ನೋಡುನಂತ ಬನ್ರಿ. ಸಿದ್ದಾರೂಢ ಅಜ್ಜರ್ ಭಕ್ತರು ಈ ತರ ಟ್ರ್ಯಾಕ್ಟರ್ ಒಳಗ ಸಿದ್ದಾರೂಢ ಅಜ್ಜರ್ದು ಮೂರ್ತಿಯನ್ನ ಇಟ್ಕೊಂಡು ಪಾದಯಾತ್ರೆ ಮುಖಾಂತರ ಸಿದ್ದಾರೂಢ ಅಜ್ಜರ್ ಮಠಕ್ಕ ಬರ್ತಾರ್ರಿ. ಸಿದ್ದಾರೂಢರ ಅಜ್ಜರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಂತ್ರಿ. ಅಜ್ಜರ ಬಗ್ಗೆ ಎಷ್ಟ್ ಹೇಳ್ಬೇಕಂದ್ರು ಕಡಿಮೆ ರೀ. ಮೂಲತಃ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕು ಚಳಕಾಪುರದವ್ರು ಇವರು. ಚಳಕಾಪುರದಿಂದ ಹವರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಗಜದಂಡ ಸ್ವಾಮೀಜಿ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಕ್ಷೇತ್ರಗಳ ಸಂಚಾರ ಮಾಡುತ್ತಾ ಭಾರತ ದೇಶದ ಎಲ್ಲೆಡೆ ಅಡ್ಡಾಡಿ ಕೊನೆಗೆ ಹುಬ್ಬಳ್ಳಿಗೆ ಅವರು ಬರ್ತಾರೆ. ಬಂದಿಂದ ಗರಗದ ಮಡಿವಾಳ ಅಜ್ಜಾರಿಗೆ ಭೇಟಿಯಾಗಿ ಹುಬ್ಬಳ್ಳಿಯಲ್ಲೇ ನಾ ಇರ್ತೀನಿ ಅಂತಂದ ಅವರಿಗೆ ಕೇಳಿದಾಗ ಹುಬ್ಬಳ್ಳಿ ಮಂದಿ ಬಾಳ ಬೆರಿಕಪ್ಪಾ ಅಂತಂದ ಹೇಳ್ತಾರ್ರಿ. ಚಂದಾಗಿರ್ಬೇಕ್ ನೋಡಪ್ಪ ಅಂತಂದ ಮಡಿವಾಳ ಅಜ್ಜರ ಸಿದ್ದಾರೂಢ ಅಜ್ಜರಿಗೆ ಹೇಳ್ತಾರ್ರಿ. ಸಿದ್ದಾರೂಢ ಅಜ್ಜರ ಆಯ್ತ್ರಿ ನೀವ್ ಹೆಂಗ್ ಹೇಳ್ತೀರಿ ಹಂಗ ನಾ ಇರ್ತೀನಿ ಅಂತಂದ ಅವ್ರ ಆಶೀರ್ವಾದ ತಗೊಂಡ್ ಅವ್ರ ಸಮ್ಮುಖದಲ್ಲೇ ಹುಬ್ಳಿಯಲ್ಲೇ ಇರ್ತಾರ್ರಿ. ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸಿದ್ದಾರೂಢ ಅಜ್ಜರ ಕಡೆ ಬಂದ್ ನಮಸ್ಕರಿಸುತ್ತ ಅಜ್ಜಾರ ನಮ್ಗ ಸ್ವತಂತ್ರ ಸಿಗುತ್ತಿಲ್ರಿ ಅಂತ ಕೇಳಿದಾಗ ಸಿದ್ದಾರೂಢ ಅಜ್ಜರು ಸಿಗುತ್ತ ಹೋಗ್ಪಾ ಅಂತಂದ ಆಶೀರ್ವಾದ ಮಾಡ್ತಾರ್ರಿ. ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಸಿದ್ದಾರೂಢ ಅಜ್ಜರ ಮಠಕ್ಕೆ ಬಂದು ಭೇಟಿ ನೀಡ್ಯಾರ್ರಿ. ಸಿದ್ದಾರೂಢ ಮಠದಾಗ ವರ್ಷ ಪೂರ್ತಿ ಓಂ ನಮಃ ಶಿವಾಯ ಅಂತಂದ ತಂಬೂರಿ ಒಳಗ ಬರಸ್ತಿರ್ತಾರೆ. ಯಾಕಂದ್ರ ಆರೂಢ ಜ್ಯೋತಿ ಹಚ್ಚಿ ತಂಬೂರಿಯನ್ನ ಕೊರಳಿಗೆ ಹಾಕಿಕೊಂಡು ಓಂ ನಮಃ ಶಿವಾಯ ಎಂದು ಪ್ರತಿನಿತ್ಯ ಜಪ ಮಾಡ್ರಿಪ್ಪ ಅಂತಂದು ಸಿದ್ದಾರೂಢರ ಅಜ್ಜಾರ ಹೇಳಿರ್ತಾರೆ. ಯಾಕಂದ್ರ ನಾ ಅದ್ರೊಳಗ ಕಾಣ್ತೀನಿ ಅಂತಂದು ಸಿದ್ದಾರೂಢರ ಅಜ್ಜಾರ ಹೇಳಿರ್ತಾರೆ. ಹಾಗಾಗಿ ಇವತ್ತಿನವರೆಗೂ ಅದು ಓಂ ನಮಃ ಶಿವಾಯ ಅಂತಂದ ಹೇಳ್ತಿರ್ತಾರೆ. ಪ್ರತಿ 2 ತಾಸಕ್ಕೊಮ್ಮೆ ಬೇರೆ ಬೇರೆ ಸಾಧು ಮಹಾತ್ಮರು ಅದನ್ನ ಕೊಳ್ಳಿಗೆ ಹಾಕೊಂಡು ಓಂ ನಮಃ ಶಿವಾಯ ಅಂತಂದು ಜಪವನ್ನ ಮಾಡ್ತಾರೆ. ಪೂರ್ತಿ ಮಠ ಎಲ್ಲಾ ನೋಡ್ಕೊಂಡು ಪ್ರಸಾದ್ ಮಾಡಕ್ಕ ಹೋದ್ರಿ. ನೋಡ್ರಿ ಇಲ್ಲಿ ಪೈಸಾ ಕೊಟ್ರು. ಮೊದ್ಲ ಪೈಸಾ ತಿಂದಿಂದಾಗ ಅನ್ನ ಸಾಂಬಾರು, ಸಿದ್ದಾರೂಢರ ಜೋಳ್ಗಿ ದೇಶಕ್ಕೆಲ್ಲ ಹೋಳ್ಗೆ ಅಂತ್ರಿ. ಇನ್ನೊಂದೈತ್ರಿ ಸಿದ್ದಾರೂಢರ ರೊಟ್ಟಿ ಉಂಡೋರೆಲ್ಲ ಗಟ್ಟಿ ಅಂತಂದ್ರಿ. ನಾವು ಅದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡನ್ರಿ. ಸಿದ್ದಾರೂಢರ ಪೈಸಾ ಅನ್ನ ಸಾಂಬಾರು ಉಂಡೋರೆಲ್ಲ ಗಟ್ಟಿ ರೀ. ಪೈಸಾ ಅನ್ನ ಸಾಂಬಾರು ಉಂಡಿಂದಾಗ ನಾವು ಉತ್ತರ ಕರ್ನಾಟಕ ಬಂದ್ರಿ. ಲಾಸ್ಟ್ನೇಕ ನಮಗ್ ಬೇಕಲ್ರಿ ತಾಂಬೂಲ. ಹಂಗಾಗಿ ನಾವು ಪಾನ್ ತಗೊಂಡ್ ಮಸ್ತ್ ಹಾಕೊಂಡ್ ಮುಂದ ಹೋದ್ರಿ. ಇದೇನಪ್ಪಾ ಅಂದ್ರ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿಗಳ ಶ್ರಾವಣ ಮಾಸದಾಗ ತಪ್ಪುತ್ತೇರನ್ನ ಇಲ್ಲೇ ಎಳಿತಾರ. ಫೋಟೋ ತೋರಿಸ್ತೀನಿ ನೋಡ್ರಿ.
ಹೆಂಗಿತ್ರಿ ಬ್ಲಾಗ್ ಎಲ್ಲಾರ್ಗಿ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ ಮುಂದಿನ ಬ್ಲಾಗ್ ಸಿಗ್ತೇನ್ರಿ. ನಮಸ್ಕಾರ.